ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಇವತ್ತು ಯಶವಂತ್ ದೇಶಪಾಂಡೆ ಅವ್ರನ್ನು ನಮ್ಮನ್ನೆಲ್ಲರನ್ನ ಬಿಟ್ಟು ಆಗಲಿರುವಂಥದ್ದು. ಇವತ್ತು ಅವ್ರನ್ನ ನೋಡೋಕ್ಕೆ ಮಾಳ್ವಿಕಾ ಮ್ಯಾಮ್ ಬಂದಿರ. ಅವ್ರನ್ನೇ ಮಾತಾಡ್ಸೋಗ್ತೇನೆ. ಮ್ಯಾಮ್, ನಿಮ್ಮ ಅವರ ಒಡನಾಟ ಹೇಗಿತ್ತು? ಹಿಂದೆ ಏನಾದರೂ ಭೇಟಿಯಾಗಿದ್ರಾ? ಭಾಳ ವರ್ಷದ ಪರಿಚಯ ಯಶವಂತ್ ಸರ್ ದೇಶಪಾಂಡೆ ಅವರು, ಮಾಲತಿ ಅವರು. ಅನೇಕ ಸರ್ತಿ ಅವರು ರಂಗಮಂದಿರ ಏನಿದೆ, ಅವ್ರು ಮಾಡೋ ರಂಗಮಂದಿರ ಕರ್ಕೊಂಡು ಹೋಗಿ ತೋರಿಸೋದಾಗಲಿ, ಅವ್ರ ನಾಟಕಗಳು ತೋರಿಸೋದಾಗಲಿ, ಹೀಗೆ ನಾವು ತುಂಬ ಹತ್ತಿರ ಆಗಿದ್ದು 2 ವರ್ಷದ ಕೆಳಗೆ ಒಂದು ಟಿ ವಿ ಶೋ ಅಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು, ಗಂಡ ಹೆಂಡತಿ ಜೋಡಿಯಾಗಿ. ನಾನು ಪ್ರೇಮ್ ಅದರಲ್ಲಿ ತೀರ್ಪುಗಾರರಾಗಿದ್ವಿ. ಅವಾಗ ಬಹಳ ಹತ್ತಿರದ ಒಂದು ಒಡನಾಟ ಆಯ್ತು. ಯಾಕೆಂದರೆ ದಿವಸಗಟ್ಟಲೆ ಒಟ್ಟಿಗೆ ಕೆಲಸ ಮಾಡ್ತೀವಿ. ಎಲ್ಲರನ್ನೂ ನಗಿಸೋ ಅಂಥ ಒಂದು ಪ್ರವೃತ್ತಿ ಅದೇನು ಬರೀ ಸ್ಟೇಜ್ಗೋ ಅಂದರೆ ರಂಗಭೂಮಿಗೋ ಅಥವಾ ಸಿನಿಮಾಗೋ ಸೀಮಿತವಾಗಿರಲಿಲ್ಲ. ವ್ಯಕ್ತಿಯಾಗೂ ಅಷ್ಟೇ ಭಾಳ ಲೈಟ್ ಹಾರ್ಟೆಡ್ ಪರ್ಸನ್ನು. ಯಾವಾಗಲೂ ನಕ್ಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ಎಲ್ಲದರಲ್ಲೂ ಅವರು ಹಾಸ್ಯವನ್ನು ಕಂಡುಕೊಂಡಂತಹ ವ್ಯಕ್ತಿ. ಎಲ್ಲರನ್ನೂ ನಗಿಸಿದ್ದಾರೆ. ಈಗ ನಮ್ಮೆಲ್ರಿಗೂ ಎಷ್ಟೋ ಕಷ್ಟಗಳಿರುತ್ತೆ, ಬಾಧೆ ಇರುತ್ತೆ. ಸಣ್ಣದಾಗ ಒಂದು ತಿಳಿ ಹಾಸ್ಯ ನಮ್ಮನ್ನು ನಗಿಸ್ಬಿಟ್ಟು ಆ ಒಂದು ಗಳಿಗೆಯಲ್ಲಿ ನಮಗೊಂದು ರಿಲೀಫ್ ಆಗುತ್ತಲ್ಲ, ಅದನ್ನು ಕೊಟ್ಟಂತಹ ಒಬ್ಬ ಕಲಾವಿದ. ಅಂತಹ ಕಲಾವಿದ ಅವ್ರಿಗೆ ಈ ಥರ ದಿಢೀರಂತಾಗಿರೋದು, ಅವ್ರಿಗೆ ಹೋಗೋ ವಯಸ್ಸು ಅಲ್ಲ, ಆರೋಗ್ಯದಲ್ಲಿ ಸಣ್ಣದಾಗಿ ಏರ್ಪೇರಾಗಿದೆ. ಇಟ್ಸ್ ವೆರಿ ಸ್ಯಾಡ್. ಭಾಳ ದುಃಖ ಆಗುತ್ತೆ. ಇನ್ನೂ ತುಂಬ ನಾಟಕಗಳು, ಇನ್ನೂ ತುಂಬ ಸಿನಿಮಾಗಳು ಮಾಡ್ಬೋದಾಗಿದೆ. ಮ್ಯಾಮ್, ನೀವು ಕೊನೆಯದಾಗಿ ನೋಡಿದಾಗ ಏನಾದರೂ ಮಾತಾಡುವಂಥದ್ದು ಏನಾದರೂ ಆಗಿತ್ತ? ಇಲ್ಲ, ನಾವು ಅಂದರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ನಮ್ಗೆ ಗೊತ್ತಿತ್ತು. ಬಟ್ ಅವರು ಅದನ್ನು ಯಾವುದನ್ನು ಸರಿ ತುಂಬ ಏನು ಅದ್ರ ಬಗ್ಗೆ ಏನು ಅಂದರೆ, ಕೆಲವ್ರು ಗೊತ್ತಲ್ಲ, ತಮ್ಗೇನಾದ್ರು ಬಾಧೆ ಇದ್ರೆ ಹೇಳ್ಕೊಳ್ಳೋದು, ಮಾಡೋದು, ಅದ್ರ ಬಗ್ಗೆ ತುಂಬ ಇದು ಮಾಡೋದು. ಇದು ಆ ಥರದ್ದೇನೂ ಇರಲಿಲ್ಲ. ಇವರು ಅದನ್ನು ಭಾಳ ಲೈಟಾಗಿ ತೊಗೊಂಡ್ಬಿಟ್ರು. ಅದೊಂದೇ ಬೇಜಾರಾಗುತ್ತೆ. ಸದ್ಗತಿ ಸಿಗಲಿ ಅಂತ ಅಷ್ಟೇ ಪ್ರಾರ್ಥನೆ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮಾಳ್ವಿಕಾ ಮ್ಯಾಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಇವತ್ತು ಯಶವಂತ್ ದೇಶಪಾಂಡೆ ಅವ್ರನ್ನು ನಮ್ಮನ್ನೆಲ್ಲರನ್ನ ಬಿಟ್ಟು ಆಗಲಿರುವಂಥದ್ದು. ಇವತ್ತು ಅವ್ರನ್ನ ನೋಡೋಕ್ಕೆ ಮಾಳ್ವಿಕಾ ಮ್ಯಾಮ್ ಬಂದಿರ. ಅವ್ರನ್ನೇ ಮಾತಾಡ್ಸೋಗ್ತೇನೆ. ಮ್ಯಾಮ್, ನಿಮ್ಮ ಅವರ ಒಡನಾಟ ಹೇಗಿತ್ತು? ಹಿಂದೆ ಏನಾದರೂ ಭೇಟಿಯಾಗಿದ್ರಾ? ಭಾಳ ವರ್ಷದ ಪರಿಚಯ ಯಶವಂತ್ ಸರ್ ದೇಶಪಾಂಡೆ ಅವರು, ಮಾಲತಿ ಅವರು. ಅನೇಕ ಸರ್ತಿ ಅವರು ರಂಗಮಂದಿರ ಏನಿದೆ, ಅವ್ರು ಮಾಡೋ ರಂಗಮಂದಿರ ಕರ್ಕೊಂಡು ಹೋಗಿ ತೋರಿಸೋದಾಗಲಿ, ಅವ್ರ ನಾಟಕಗಳು ತೋರಿಸೋದಾಗಲಿ, ಹೀಗೆ ನಾವು ತುಂಬ ಹತ್ತಿರ ಆಗಿದ್ದು 2 ವರ್ಷದ ಕೆಳಗೆ ಒಂದು ಟಿ ವಿ ಶೋ ಅಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು, ಗಂಡ ಹೆಂಡತಿ ಜೋಡಿಯಾಗಿ. ನಾನು ಪ್ರೇಮ್ ಅದರಲ್ಲಿ ತೀರ್ಪುಗಾರರಾಗಿದ್ವಿ. ಅವಾಗ ಬಹಳ ಹತ್ತಿರದ ಒಂದು ಒಡನಾಟ ಆಯ್ತು. ಯಾಕೆಂದರೆ ದಿವಸಗಟ್ಟಲೆ ಒಟ್ಟಿಗೆ ಕೆಲಸ ಮಾಡ್ತೀವಿ. ಎಲ್ಲರನ್ನೂ ನಗಿಸೋ ಅಂಥ ಒಂದು ಪ್ರವೃತ್ತಿ ಅದೇನು ಬರೀ ಸ್ಟೇಜ್ಗೋ ಅಂದರೆ ರಂಗಭೂಮಿಗೋ ಅಥವಾ ಸಿನಿಮಾಗೋ ಸೀಮಿತವಾಗಿರಲಿಲ್ಲ. ವ್ಯಕ್ತಿಯಾಗೂ ಅಷ್ಟೇ ಭಾಳ ಲೈಟ್ ಹಾರ್ಟೆಡ್ ಪರ್ಸನ್ನು. ಯಾವಾಗಲೂ ನಕ್ಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ಎಲ್ಲದರಲ್ಲೂ ಅವರು ಹಾಸ್ಯವನ್ನು ಕಂಡುಕೊಂಡಂತಹ ವ್ಯಕ್ತಿ. ಎಲ್ಲರನ್ನೂ ನಗಿಸಿದ್ದಾರೆ. ಈಗ ನಮ್ಮೆಲ್ರಿಗೂ ಎಷ್ಟೋ ಕಷ್ಟಗಳಿರುತ್ತೆ, ಬಾಧೆ ಇರುತ್ತೆ. ಸಣ್ಣದಾಗ ಒಂದು ತಿಳಿ ಹಾಸ್ಯ ನಮ್ಮನ್ನು ನಗಿಸ್ಬಿಟ್ಟು ಆ ಒಂದು ಗಳಿಗೆಯಲ್ಲಿ ನಮಗೊಂದು ರಿಲೀಫ್ ಆಗುತ್ತಲ್ಲ, ಅದನ್ನು ಕೊಟ್ಟಂತಹ ಒಬ್ಬ ಕಲಾವಿದ. ಅಂತಹ ಕಲಾವಿದ ಅವ್ರಿಗೆ ಈ ಥರ ದಿಢೀರಂತಾಗಿರೋದು, ಅವ್ರಿಗೆ ಹೋಗೋ ವಯಸ್ಸು ಅಲ್ಲ, ಆರೋಗ್ಯದಲ್ಲಿ ಸಣ್ಣದಾಗಿ ಏರ್ಪೇರಾಗಿದೆ. ಇಟ್ಸ್ ವೆರಿ ಸ್ಯಾಡ್. ಭಾಳ ದುಃಖ ಆಗುತ್ತೆ. ಇನ್ನೂ ತುಂಬ ನಾಟಕಗಳು, ಇನ್ನೂ ತುಂಬ ಸಿನಿಮಾಗಳು ಮಾಡ್ಬೋದಾಗಿದೆ. ಮ್ಯಾಮ್, ನೀವು ಕೊನೆಯದಾಗಿ ನೋಡಿದಾಗ ಏನಾದರೂ ಮಾತಾಡುವಂಥದ್ದು ಏನಾದರೂ ಆಗಿತ್ತ? ಇಲ್ಲ, ನಾವು ಅಂದರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ನಮ್ಗೆ ಗೊತ್ತಿತ್ತು. ಬಟ್ ಅವರು ಅದನ್ನು ಯಾವುದನ್ನು ಸರಿ ತುಂಬ ಏನು ಅದ್ರ ಬಗ್ಗೆ ಏನು ಅಂದರೆ, ಕೆಲವ್ರು ಗೊತ್ತಲ್ಲ, ತಮ್ಗೇನಾದ್ರು ಬಾಧೆ ಇದ್ರೆ ಹೇಳ್ಕೊಳ್ಳೋದು, ಮಾಡೋದು, ಅದ್ರ ಬಗ್ಗೆ ತುಂಬ ಇದು ಮಾಡೋದು. ಇದು ಆ ಥರದ್ದೇನೂ ಇರಲಿಲ್ಲ. ಇವರು ಅದನ್ನು ಭಾಳ ಲೈಟಾಗಿ ತೊಗೊಂಡ್ಬಿಟ್ರು. ಅದೊಂದೇ ಬೇಜಾರಾಗುತ್ತೆ. ಸದ್ಗತಿ ಸಿಗಲಿ ಅಂತ ಅಷ್ಟೇ ಪ್ರಾರ್ಥನೆ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮಾಳ್ವಿಕಾ ಮ್ಯಾಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.